विक्रमायनुभावं श्रीधरायनुभावं ऋषिकेशायनुभावं पद्मनाभायनुभावं ಕರ್ನಾಟಕ ರಾಜ್ಯದೊಳಗೆ ಅಹಿರ್ ರೆಜಿಮೆಂಟ್ನ ರಥ ಲಾ ಕಲಶಯಾತ್ರೆ ಬಂದಿದೆ. ಅಖಿಲ ಭಾರತ ಯಾದವ ಸಂಘ, ಎಲ್ಲ ರಾಜ್ಯ ಸಂಘಗಳು ಮತ್ತು ತಾಲೂಕು ಸಂಘಗಳು ಸಂಯುಕ್ತ ಆಶ್ರಯ. ಇದರಿಂದ ಅಖಿಲ ಭಾರತ ಯಾದವ ಸಂಘ 100 ವರ್ಷ ಆಯಿತು ಪ್ರಾರಂಭ ಆಗಿದೆ. ಕರ್ನಾಟಕ ರಾಜ್ಯ ಯಾದವ ಸಂಘನೂ ಪ್ರಾರಂಭವಾಗಿ 100 ವರ್ಷ ಆಯಿತು, 1924. ಹಿಂದೆ ಈಗೇನು ರತಾಂಗ್ಲ ಜಾಗದಲ್ಲಿ ಇಂಡಿಯಾ ಮತ್ತು ಚೈನಾ ವಾರ್ ನಡೆದಾಗ 124 ಜನರದ್ದು ಒಂದು ತುಕಡಿ ಇರುತ್ತೆ. ಆ ತುಕಡಿ ಪೂರ್ತಿ ಅಹಿರ್ ರೆಜಿಮೆಂಟ್, ಅಹಿರ್ ಸಮಾಜ. ಅಷ್ಟೂ ಜನ ಹೋರಾಟ ಮಾಡಿ ಅವ್ರನ್ನ ಹಿಮ್ಮೆಟ್ಟಿಸಿ ಎಲ್ಲರೂ ಸತ್ತು ಹೋಗ್ತಾರೆ. 116 ಜನದ್ದು ಶವ ಸಿಗುತ್ತೆ. ಇನ್ನು ಮಿಕ್ಕಿದವ್ರದ್ದು -40 ಡಿಗ್ರಿಯಲ್ಲಿ ಸಿಗೋದೇ ಇಲ್ಲ. ಆವತ್ತಿಂದ ಈ ಅಹಿರ್ ಸಮಾಜ ಹೆಚ್ಚಾಗಿ ಸೈನ್ಯದಲ್ಲಿರೋದ್ರಿಂದ ಅವ್ರಿಗೆ ಪ್ರತ್ಯೇಕವಾಗಿ ರೆಜಿಮೆಂಟ್ ಬೇಕು ಅಂತೇಳಿ ಹೋರಾಟ ನಡ್ಕೊಂಡೇ ಬರ್ತಿದೆ. ಅದರಲ್ಲಿ ಆಲ್ ಇಂಡಿಯಾ ಯಾದವ ಮಹಾಸಭಾ ಎಲ್ಲ ರಾಜ್ಯ ಸಂಘಗಳು ಸೇರಿಕೊಂಡು ಹೋರಾಟ ಮಾಡ್ತಿದ್ವು. ಅದೇ 100 ವರ್ಷದ ಕಾರ್ಯಕ್ರಮದಲ್ಲಿ ಒಂದು ನಿರ್ಣಯ ಮಾಡಲಾಯಿತು. ಅದೇನೆಂದರೆ ಈ ಅಹಿರ್ ರೆಜಿಮೆಂಟ್ನ ರಥಯಾತ್ರೆ 3 ಉದ್ದೇಶ ಇಟ್ಕೊಂಡು ರಾಷ್ಟ್ರ ಪೂರ್ತಿ ಸುತ್ತುತ್ತೆ. ಇದು ಇವತ್ತು ನಮ್ಮದು 8ದು ಮುಗಿಸಿ 9ನೇ ರಾಜ್ಯದೊಳಗೆ ಕಾಲಿಟ್ಟಿದೆ. 3 ಉದ್ದೇಶ. ಮೊದಲನೇದು ಅಹಿರ್ ರೆಜಿಮೆಂಟನ್ನು ಸೇನೆಯಲ್ಲಿ ಸ್ಥಾಪನೆ ಮಾಡಬೇಕು. ಎರಡನೇದು ಏನು ಜಾತಿ ಸೆನ್ಸಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತೇನು ನಿರ್ಣಯ ಕೈಗೊಂಡಿದೆ, ಅದರಲ್ಲಿ ಬರೀ ಜಾತಿ ಹೆಸರು ನಮೂದಿ ಮಾಡಬಾರ್ದು. ಸೋಷಿಯಲ್ಲು, ಎಕನಾಮಿಕ್ಕು, ಎಜುಕೇಷನಲ್ಲು, ಪೊಲಿಟಿಕಲ್ ಸ್ಟೇಟಸ್ ಆಫ್ ದಿ ಎಲ್ಲ ಸಮಾಜದ ಆ ಸ್ಟೇಟಸ್ನ ನಮೂದು ಮಾಡಿಕೊಂಡು ಜಾತಿ ಸೆನ್ಸಸ್ ಮಾಡಬೇಕು ಅಂತೇಳಿ ಏಪ್ರಿಲ್ 4ನೇ ತಾರೀಕು ನಾವು ಬಿಹಾರ್ ಚಾಪ್ರಾ ಜಿಲ್ಲೆಯಲ್ಲಿ ಈ ನಿರ್ಣಯ ಆಯಿತು. 3ನೇದು ಬಂದಿದೆ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಪಾರ್ಲಿಮೆಂಟಲ್ಲಿ ರಿಸರ್ವೇಷನ್ ತರಬೇಕು. ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಎಲ್ರಿಗೂ SC ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಅದರ್ಸ್ಗೆ ರಿಸರ್ವೇಷನ್ ತರಬೇಕು. ಮಹಿಳಾ ಬಿಲ್ ಪಾಸಾಗಿರೋದ್ರಿಂದ ಮಹಿಳಾ ರಿಸರ್ವೇಷನ್ ತರಬೇಕಾದ್ರೆ ಜನರಲಲ್ಲಿ ಇರಬಾರ್ದು, ರಿಸರ್ವೇಷನ್ ವಿತಿನ್ ದಿ ರಿಸರ್ವೇಷನ್. ಮಹಿಳೆಯರಿಗೆ 33%ಅಲ್ಲಿ SC OBCಗೆ ರಿಸರ್ವೇಷನ್ ಕೊಡಬೇಕು. ಈ 4 ವಿಚಾರ ಇಟ್ಕೊಂಡು ಇವತ್ತು ರಥಯಾತ್ರೆ ಪ್ರಾರಂಭ ಆಗಿರೋದು. ಖಂಡಿತ ರಾಜ್ಯದಲ್ಲಿ ಸಹ ಮುಂದಿನ ತಿಂಗಳಿಂದ ಜಾತಿ ಗಣತಿ ಪ್ರಾರಂಭ ಆಗುತ್ತೆ. ಅದರಲ್ಲಿ ಕ್ರೈಟೀರಿಯಾದಲ್ಲಿದೆ. ನಾವು ಅಲ್ಲಿ ಏನು ತೆಲಂಗಾಣದ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸಮಾಜ ಆದರೂ ಅದನ್ನು ನಿರ್ಣಯನ ಕೈಗೊಂಡು ಹಿಂದುಳಿದ ವರ್ಗಗಳಿಗೆ 42% ರಿಸರ್ವೇಷನ್ ಬೇಕು ಅಂತೇಳಿ ಕೇಂದ್ರಕ್ಕೆ ಕಳಿಸಿದ್ದಾರೆ ಪ್ರಸ್ತಾವನೆ. ಅದನ್ನು ಎಲ್ಲ ಸಮಾಜಗಳು ಅಲ್ಲಿ ಒಕ್ಕೊರಲಿಂದ ನಿರ್ಣಯ ಮಾಡಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳೋದು ಅಂತ. ಎಲ್ಲಿ ಚಾಪ್ರಾದಲ್ಲಿ ಆಯಿತು, ಮೊನ್ನೆ OBCಗಳ ಸಮಾವೇಶ ಡೆಲ್ಲಿಯಲ್ಲಿ ನಡೆದಾಗ ಅಲ್ಲೂ ಆಯಿತು. ಹಾಗಾಗಿ ಖಂಡಿತ ಇದೊಂದು ಎಲ್ಲ ಸಮಾಜಗಳಿಗೂ ಅಂತ ಹೇಳಿದ್ರೆ, ಯಾವ ಸಮಾಜಗಳಿಗೆ ಇದುವರೆಗೂ ಸ್ವತಂತ್ರ ಬಂದು 77 ವರ್ಷ ಆಗ್ತಾ ಇದ್ರೂ ಸಹ ಅವರ ಅಸ್ತಿತ್ವ ಕಂಡುಕೊಳ್ಳಲಿಕ್ಕೆ ಒದ್ದಾಡ್ತಾ ಇದ್ರು ಅಂಥ ಸಮಾಜಗಳಿಗೆ ಅಸ್ತಿತ್ವ ಕೊಡೋ ನಿಟ್ಟಿನಲ್ಲಿ ಈ ನಿರ್ಣಯ ಆಗಿದೆ. ಇವತ್ತು ರಾಷ್ಟ್ರದಲ್ಲಿ 24% ಇರುವಂಥ ಏಕೈಕ ಸಮಾಜ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಇರುವಂಥ ಸಮಾಜ ಆಗಿದೆ. ಆ ನಿಟ್ಟಿನಲ್ಲಿ ಖಂಡಿತ ಇದೊಂದು 10 ಲಕ್ಷ ಜನ ಸೇರಿ ನವೆಂಬರ್ 18ನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದ ಹೋರಾಟ, ಇದ್ರ ಜೊತೆಯಲ್ಲೇ ಆ ಹೋರಾಟಕ್ಕೂ ಸಜ್ಜಾಗಬೇಕು ಅಂತೇಳಿ ಖಂಡಿತ ಒಂದು ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ಸಂಘಗಳ ನಿರ್ಣಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಮಾಲೂರಿಗೆ ಪ್ರವೇಶ ಮಾಡಿ ಅಲ್ಲಿ MLA ಅವರು ಬಂದಿದ್ದರು, ರಿಸೀವ್ ಮಾಡಿದ್ರು. ಆ ವಿಚಾರಗಳನ್ನು ಅವ್ರ ಜೊತೆಯಲ್ಲಿ ಹಂಚ್ಕೊಂಡಿದ್ದೇವೆ, ಸಮಾಜ ಜೊತೆಯಲ್ಲಿ ಹಂಚ್ಕೊಂಡಿದ್ದೇವೆ. ಇಲ್ಲೂ ಸಹ ನಮ್ಮ ಬಂಗಾರಪೇಟೆ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಬಾರ್ಡ್ರಿಗೆ ಬಂದು ರಿಸೀವ್ ಮಾಡ್ಕೊಂಡು ಕರ್ಕೊಂಡ್ಬಂದರು. ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋದ್ರಿಂದ ಸಾಮಾಜಿಕ ನ್ಯಾಯ ಅವರಿಂದನೇ ಪ್ರಾರಂಭ ಆಗಿದ್ದರಿಂದ ಅಂಬೇಡ್ಕರ್ ಅವರಿಗೆ ನಾವೊಂದು ಮಾಲಾರ್ಪಣೆ ಮಾಡಿ ಸಭೆಗೆ ಬಂದಿದ್ದೇವೆ. ಖಂಡಿತ ಅವರ ಆಶಯಗಳು, ಸಂವಿಧಾನದ ಆಶಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಹೋರಾಟ ಆಗ್ತಾ ಇದೆ. ಖಂಡಿತ ಈ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗಿ ರಾಷ್ಟ್ರದಲ್ಲಿ ಒಂದು ಸಂಚಲನ ಮೂಡಿಸುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು.